ನಾನು ಯಾವತ್ತೂ ಕಲ್ಯಾಣಿನ ನನ್ನ ಮಗಳು ಅಲ್ಲ ಅಂತ ಅಂದುಕೊಂಡೇ ಇಲ್ಲ. ಅವಳನ್ನ ನನ್ನ ಮಗಳು ಅಂತ ಸ್ವೀಕಾರ ಮಾಡಿದ್ದೀನಿ, ಹಾಗೆ ಬೆಳೆಸಿದ್ದೀನಿ. ಇವತ್ತಿಗೂ ಕೂಡ ಅದೇ ಫೀಲಿಂಗಲ್ಲೇ ಇದ್ದೀನಿ. ಗ್ರೇಟ್ ಆಂಟಿ. ಹೆತ್ತ ಮಗು ಅಲ್ಲ ಅಂದ್ರೆ ಆ ಮಗುನ ಮನೆ ಕೆಲಸದವ್ರ ತರ ನೋಡೋ ಈ ದಿನಗಳಲ್ಲಿ ನಿಮ್ ಮಗಳಿಲ್ದೆ ಇದ್ರು ನೀವು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಿದಾರ ಅಂದ್ರೆ ನಿಮ್ಗಿಂತ ಕಲ್ಯಾಣಿನೇ ಅದೃಷ್ಟವಂತೆ. ಯಾಕಂದ್ರೆ ನಿಮ್ಮಂತ ಒಳ್ಳೆ ಅಮ್ಮ ಸಿಕ್ಕಿರೋದಕ್ಕೆ. ಮಕ್ಕಳಿಲ್ದವರು ಅದೃಷ್ಟವಂತೆ ಆಗೋಕ್ ಸಾಧ್ಯನೇ ಇಲ್ಲಮ್ಮ. ಅದೃಷ್ಟವಂತೆ ಆಗ್ಬೇಕು ಅಂದ್ರೆ ಮಕ್ಕಳಿರ್ಬೇಕು. ನನ್ನನ್ನು ಪಡೆದು ಕಲ್ಯಾಣಿ ಅದೃಷ್ಟವಂತೆ ಆಗಿದಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಲ್ಯಾಣಿನ ಪಡೆದು ನಾನು ಅದೃಷ್ಟವಂತೆ ಆಗಿದ್ದೀನಿ. ನಮ್ಮ ಅಜ್ಜಿ ದುಬೈಯಿಂದ ಫೋನ್ ಮಾಡ್ತಿದ್ದಾರೆ, 1 ನಿಮಿಷ. ಹಲೋ ಮ್ಯಾಗಿ, ಎಲ್ಲಿದ್ಯಮ್ಮ? ಹೇಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಮ್ಮ. ಯಾಕೆ ಕೇಳ್ತಿದ್ಯಾ? ನಿನ್ನೊಂದ್ಸಲ ನೋಡ್ಬೇಕು ಅನ್ನಿಸ್ತಿದೆ ಅಮ್ಮ, ಈಗ್ಲೇ ನೋಡ್ಬೇಕು ಅನ್ನಿಸ್ತಿದೆ. ಈಗ್ಲಾ? ಇಲ್ಲಮ್ಮ, ಆಮೇಲೆ ಸಿಗೋಣ. ಇಲ್ಲಮ್ಮ, ನಾನ್ ನೋಡ್ಬೇಕು. ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಬೇಡ, ನೀನ್ ಬರೋದ್ ಚೆನ್ನಾಗಿರಲ್ಲ. ನಾನೇ ಬರ್ತೀನಿ. 1 ಗಂಟೆಯಲ್ಲಿ PV ನಗರಲ್ಲಿ ನಾನೇ ಭೇಟಿ ಮಾಡ್ತೀನಿ. ಸರಿ ಅಮ್ಮ, ನಾನ್ ತಪ್ಪದೀರ ಅಲ್ಲಿಗೆ ಬರ್ತೀನಿ. ಬೇಗ ಬಂದ್ಬಿಡು, ಇಡ್ತೀನಿ. ಏನ್ ಕಲಾವತಿ, ಎಲ್ಲಿಗೋ ಗಡ್ಬಿಡಿನಲ್ಲಿ ಹೋಗ್ತಿರೋ ಹಾಗಿದೆ? ಏನಿಲ್ಲ, ಚಿಕ್ಕ ಶಾಪಿಂಗ್ ಮಾಡ್ಬೇಕಷ್ಟೇ. ಹಾಗೆ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಶಾಪಿಂಗಾ? ಸರಿ ಬಾ, ನಾನು ಬರ್ತೀನಿ. ಇಲ್ಲ ಇಲ್ಲ, ನಾನ್ ಶಾಪಿಂಗ್ ಮಾಡಿ ಬೇರೆ ಫ್ರೆಂಡ್ನ ಕೂಡ ಮೀಟ್ ಮಾಡ್ಬೇಕು. ನನ್ ಜೊತೆ ನೀನೆಲ್ಲಿ ತಿರುಗ್ತೀಯಾ? ಬಿಡು, ನಿನ್ ಕೆಲ್ಸ ನೀನ್ ನೋಡ್ಕೋ. ನಾನ್ ಹೋಗಿ ನನ್ ಕೆಲ್ಸನ ನೋಡ್ಕೋತೀನಿ. ನಾನು ಕೂಡ ಮಾರ್ಕೆಟ್ ವರ್ಗೂ ಹೋಗ್ಬೇಕು. ನೀನು ಏನೋ ಶಾಪಿಂಗ್ ಮಾಡ್ಬೇಕು ಅಂತಿದ್ಯಾ? ಬಾ, ಇಬ್ರು ಒಟ್ಟಿಗೆ ನನ್ ಗಾಡಿಲೇ ಹೋಗೋಣ. ಹೋಗಮ್ಮ, ನೀನು ಹೊರಗಡೆ ಹೋಗ್ಬೇಕು ಅಂತಿದ್ಯಲ್ಲ, ಇಬ್ರು ಒಟ್ಟಿಗೆ ಹೋಗಿ. ನೀನೇನಾದ್ರೂ ಒಬ್ಬಳೇ ಹೋಗ್ಬೇಕು ಅನ್ನೋದಿದ್ರೆ ಆಟೋಲ್ ಹೋಗ್ಬೇಕು. ಅದೇ ಕಲ್ಯಾಣಿ ಜೊತೆ ಹೋದ್ರೆ ಅವಳ ಗಾಡಿಲಿ ಹೋಗ್ಬಿಟ್ಟು ಬರ್ಬೋದಲ್ವಾ? ಬಾ ಅಮ್ಮ, ಹೋಗ್ ಬರ್ತೀವಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ನಡಿ, ಬಾ ಬಾ. ಕೂತ್ಕೋ. ನಾನೇನೋ ಆ ಬ್ರಹ್ಮರಾಂಬ ಮೊಮ್ಮಗಳು ಅಂತ ಸುಳ್ಳು ಹೇಳಿದ್ದೀನಿ. ಇವಾಗ ನಮ್ಮಮ್ಮನ್ ಮೀಟ್ ಮಾಡ್ಬೇಕು. ಅಷ್ಟರಲ್ಲಿ ನನ್ಗೋಸ್ಕರ ನಮ್ಮಮ್ಮ ಬಂದ್ರೆ ಅಲ್ಲಿ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಏನ್ ಮಾಡ್ಲಿ ನಾನೀಗ? ಓಕೆನಾ? ಕಲ್ಯಾಣಿ ನನ್ ಬಿಡೋ ತರ ಕಾಣಿಸ್ತಾ ಇಲ್ಲ. ಇವಾಗ ಹೇಗೆ ಅಮ್ಮನ್ ಮೀಟ್ ಮಾಡ್ಲಿ? ಶಕುಂತಲ ಯಾಕೆ ಇಲ್ಲಿದ್ದಾಳೆ? ಈ ಊರಲ್ಲೇ ಇದ್ದಾಳ? ಇಲ್ಲೇನ್ ಮಾಡ್ತಾ ಇದ್ದಾಳೆ ಇವಳು? ಅಮ್ಮ, ತಾಯಿನ ಮಗುವಿಂದ ದೂರ ಮಾಡಿದ್ರೆ ನಮಗೊಳ್ಳೇದಾಗಲ್ಲ ಅಮ್ಮ. ನೀನ್ ಆ ಮನೆಗ್ ಮಹಾರಾಣಿ ಆಗ್ಬೇಕು ಅಂದ್ರೆ ಈ ಮಗುನೇ ಅಡ್ಡ ಆಗಿರೋದು. ಅದಕ್ಕೆ ಈ ಮಗುನ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾರಿಗಾದ್ರೂ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗಲ್ಲ.
ಈ ಮಗು ಬಗ್ಗೆ ಕೇಳೋರೇ ಇಲ್ಲ. ಅಮ್ಮ ನನ್ಗಂತೂ ಭಯ ಆಗ್ತಿದೆ. ನೀನೇನ್ ಭಯ ಪಡ್ಬೇಕಾಗಿಲ್ಲ, ನಿನಗ್ ಗೊತ್ತಿಲ್ಲದೆ ಇರೋ ಹಾಗಿರು. ಅಮ್ಮ ಅಮ್ಮ ಏನಮ್ಮ ಇದು? ಹುಟ್ಟಿರೋ ಮಗುನ್ ತಂದಿದ್ದೀರಾ? ಯಾರ್ದಮ್ಮ? ಯಾರ್ ಮಗು ಏನು ಅನ್ನೋದು ಬೇಕಾಗಿಲ್ಲ, ಅದ್ ನಿನಗೆ ಅವಶ್ಯಕತೆನೂ ಇಲ್ಲ. ಇವತ್ತಿನಿಂದ ಇದು ನಿನ್ ಮಗು. ಯಾರ್ದೋ ಮಗುನ್ ತಂದು ನನ್ ಮಗು ಹೇಗಾಗತ್ತಮ್ಮ? ಇವತ್ತಿಂದ ಈ ಮಗು ಜವಾಬ್ದಾರಿ ನಿಂದು, ಹಾಗಾಗಿ ಇದು ನಿನ್ ಮಗು. ಅಮ್ಮ, ತಾಯಿನ ಮಗುನ ದೂರ ಮಾಡೋದು ಪಾಪ ಅಲ್ವೇನಮ್ಮ? ಬಿಸಾಕಿದ್ರೆ ಪಾಪ, ಬೆಳೆಸಿದ್ರೆ ಪಾಪ ಏನ್ ಬರುತ್ತೆ? ನೋಡು, ನೀನ್ ಹಣೆ ಬರಹ ಬದ್ಲಾಗ್ಬೇಕು ಅಂದ್ರೆ ಈ ಮಗುನ ತಗೊಂಡ್ ಹೋಗಿ ನಿನ್ ಮಗು ತರ ಬೆಳೆಸು. ಇದನ್ ಬೆಳೆಸೋಕೆ ಬೇಕಾಗಿರೋ ಖರ್ಚೆಲ್ಲ ನಾನೇ ಕೊಡ್ತೀನಿ. ತಗೋ, ಇವತ್ತಿನಿಂದ ಇದು ನಿನ್ ಮಗು. ಇಲ್ಲಿ ನಡೆದಿರೋದು ನಮ್ಮಿಬ್ರು ಮಧ್ಯೆ ಮಾತ್ರ ಇರ್ಬೇಕು. ಮೂರನೇವ್ರಿಗೆ ಗೊತ್ತಾದ್ರೆ ನನ್ ವಿಷಯ ಗೊತ್ತು ತಾನೆ? ಅಯ್ಯೋ, ಈ ಕಲ್ಯಾಣಿ ಕಣ್ಣಿಗೆ ಬಿದ್ರೆ ನನ್ನನ್ನು ಜೈಲ್ಗೆ ಹಾಕ್ಸ್ಬಿಡ್ತಾಳೆ. ಈ ಶಕುಂತಲ ವಿಷಯನ ಆಮೇಲೆ ನೋಡ್ಕೋಬೇಕು. ಕಲಾವತಿ, ಯಾಕಾಗಿದ್ಯಾ? ಏನಾಯ್ತು? ಅಯ್ಯೋ ಏನಿಲ್ಲ, ನೀನ್ ಹೋಗು. ಕಲಾವತಿ, ನಾನು ನೇಲ್ ಪಾಲಿಶ್ ಕಾಜಲ್ ತಗೋಬೇಕು. ನಿಂಗೇನಾದ್ರೂ ಬೇಕಾ? ನನಗೇನ್ ಬೇಡ, ನಾನು ಹೋಗಿ ಫ್ರೆಂಡ್ನ ಮೀಟ್ ಮಾಡ್ಬೇಕು. ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋ, ನಾನು ಹೋಗ್ತೀನಿ. ಇದೇನು ಇಷ್ಟು ದೂರ ಬಂದಿದ್ದೀವಲ್ಲ, ಸ್ವಲ್ಪ ಹೊತ್ತಿರು, ನಾನು ಬರ್ತೀನಿ. ಇಲ್ಲ ಇಲ್ಲ, ನೀನು ನಿನ್ ಕೆಲಸ ನೋಡ್ಕೋ, ನಾನು ಹೋಗ್ತೀನಿ. ಅಮ್ಮ, ಅಮ್ಮ ಮ್ಯಾಗಿ, ಅಮ್ಮ ಹೇಗಿದ್ಯಮ್ಮ? ಇದ್ದಕ್ಕಿದ್ದ ಹಾಗೆ ಕಾಣದೆ ಹೋಗ್ಬಿಟ್ಟೆ. ಎಲ್ಲಿದ್ಯೋ ಹೇಗಿದ್ಯೋ ಗೊತ್ತಾಗ್ಲಿಲ್ಲ. ನೀನ್ ಹೀಗ್ ಕರಿಬೇಡಮ್ಮ, ನಾನೀಗ ಕಲಾವತಿ. ಏನಮ್ಮ, ಹೆಸರು ಬದಲಾಯಿಸ್ಕೊಳ್ಳೋ ಕರ್ಮ ನಿನ್ಗೇನಾಗಿದೆ? ಇಷ್ಟಕ್ಕೂ ನೀನೇನ್ ಮಾಡ್ತಿದ್ಯಾ? ಮ್ಯಾಗಿ, ನಿನ್ನನ್ನು ಒಂದಿನ ನೋಡಿಲ್ಲ ಅಂದ್ರು ಎಷ್ಟೋ ವರ್ಷದಿಂದ ನೋಡಿಲ್ಲ ಅನ್ಸತ್ತಮ್ಮ. ಅಮ್ಮ, ಹಾಗ್ ಕರಿಬೇಡ ಅಂತ ಹೇಳ್ದೆ ಅಲ್ವಾ, ನಾನೀಗ ಕಲಾವತಿ. ಇಷ್ಟಕ್ಕೂ ಏನಾಗಿದೆ ಅಮ್ಮ? ನಿಮ್ಮಪ್ಪ ಹೋದ್ಮೇಲೆ ಇದ್ದಕ್ಕಿದ್ದ ಹಾಗೆ ನೀನು ಹೋಗ್ಬಿಟ್ಟೆ. ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಅಪ್ಪನ್ನ ನನ್ನಿಂದ ದೂರ ಮಾಡ್ದವ್ರಿಗೆ ಬುದ್ಧಿ ಕಲ್ಸೋಣ ಅಂತ ಬಂದಿದ್ದೀನಿ.
ಆ ಕೆಲ್ಸ ಪೂರ್ತಿ ಆದ್ಮೇಲೆ ಬರ್ತೀನಿ, ನೀನ್ ಹೋಗಮ್ಮ. ಅದ್ ಹಾಗಲ್ಲಮ್ಮ. ನೀನ್ ಇಲ್ಲಿಂದ ಹೋಗಮ್ಮ. ಕಲಾವತಿ, ಅಮ್ಮ ನೀನ್ ಇಲ್ಲಿಂದ ಮೊದ್ಲು ಹೊರಟೋಗು, ಮತ್ತೆ ಈ ಕಡೆ ಬರ್ಬೇಡ. ಹೋಗು ಬೇಗ, ಹೋಗು. ನನ್ ಮಾತ್ ಕೇಳಮ್ಮ. ಹೋಗು ಅಂತ ಹೇಳ್ದೆ ಅಲ್ವಮ್ಮ. ಯಾರವರು? ಅವರಾ? ಅದೇ ಚಿಕ್ಕ ವಯಸ್ಸಿನಲ್ಲಿ ನಾವ್ ಇಲ್ಲೇ ಇದ್ವಿ ಅಲ್ವಾ, ಅವ್ರು ನಮಗ್ ಪಾಠ ಕಲಿಸ್ತದೆ ಸ್ಕೂಲ್ ಟೀಚರ್. ಹೌದಾ, ಸರಿ ಬಾ, ನೀನು ಕೂಡ ಬಳೆ ತಗೊಳ್ಳುವಂತೆ. ನನಗೇನ್ ಬೇಡ, ನಿನಗೇನ್ ಬೇಕೋ ಅದ್ ತಗೋ. ನೀನು ನನ್ ತಂಗಿ ಹಾಗೆ, ಜೊತೆಗೆ ಹಬ್ಬ ಬರ್ತಾ ಇದೆ, ಏನ್ ಪರವಾಗಿಲ್ಲ, ಬಳೆ ತಗೊಳ್ಳುವಂತೆ ಬಾ. ಬೇಡ ಅಂತ ಹೇಳ್ದಲ್ವಾ? ಬಾ ಅಂತಿದ್ದೀನಲ್ಲ. ಬೇಡ. ಬಾ. ಎಲ್ಲಿ ಹೋದ್ಲಿ ಇವಳು? ಹೇಗಾದ್ರೂ ಮಾಡಿ ಕಲ್ಯಾಣಿ ನನ್ನ ಮಾತು ಕೇಳೋ ಹಾಗೆ ಮಾಡಬೇಕು. ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಆದ್ರೆ ಇದೊಂದು ವಿಷಯದಲ್ಲಿ ನನ್ನ ಮಾತನ್ನೇ ಕೇಳ್ತಿಲ್ಲ. ಒಳ್ಳೆ ರೀತಿಯಿಂದ ಮಾತಾಡಿ ಕಲ್ಯಾಣಿನೂ ಕೂಡ ಅಮ್ಮನಿಗೆ ಸಪೋರ್ಟ್ ಮಾಡೋ ಹಾಗೆ ಮಾಡಬೇಕು. ಓ, ಇಲ್ಲಿದ್ಯಾ? ನಿನಗೋಸ್ಕರ ಮೇಲೆಲ್ಲ ಹುಡುಕ್ತಾ ಇದ್ದೆ. ಹೌದಾ, ಯಾಕೆ ಆಫೀಸರ್? ಬೆಳಗ್ಗೆ ಹೇಳ್ತಿದ್ದ ಹಾಗೆ ಹೆಂಡತಿ ನೋಡ್ಬೇಕು ಅಂತ ಅನ್ಸತ್ತಲ್ಲ, ಅದಕ್ಕೆ. ಹೌದಾ, ಪರವಾಗಿಲ್ವೇ? ಹೆಂಡತಿ ಮೇಲೆ ಪ್ರೀತಿ ತುಂಬಾ ಇರೋ ಹಾಗಿದೆ. ನಿನ್ ಮೇಲೆ ನನಗ್ ಪ್ರೀತಿ ಇಲ್ದೆ ಹೇಗಿರತ್ತೆ ಹೇಳು? ಅಲ್ಲ, ನಿನಗ್ ನೀನೇ ನೇಲ್ ಪಾಲಿಶ್ ಹಚ್ಕೊಂಡ್ರೆ ಹೇಗೆ? ಕೊಡಿಲಿ, ನಾನು ಹಚ್ತೇನೆ ಕೊಡಿ. ಅಯ್ಯೋ ಆಫೀಸರ್, ಆಫೀಸರ್ ಬೇಡ ಆಫೀಸರ್, ಪ್ಲೀಸ್. ಏನು ಆಗಲ್ಲ, ನಿನ್ ಕಾಲ್ ಕೊಡಿಲಿ, ನಾನು ಹಚ್ತೇನೆ. ಏನು ಆಫೀಸರ್, ಹೆಂಡತಿ ಕಾಲ್ ಹಿಡ್ಕೋತಾರ? ಅದು ಹಾಡ್ ಹಗ್ಲಲ್ಲೇ, ಬೇಡ. ಅಂದ್ರೆ ಏನು, ರಾತ್ರಿ ಆದ್ರೆ ಪರವಾಗಿಲ್ವಾ? ಜೋಕ್ ಮಾಡಿದ್ ಸಾಕು, ಕಾಲ್ ಬಿಡಿ. ಯಾರಾದ್ರೂ ನೋಡ್ಬಿಡ್ತಾರೆ. ಪರವಾಗಿಲ್ಲ, ನಾನು ಯಾರ ಕಾಲ್ ಹಿಡ್ಕೊಂಡಿರೋದು? ನನ್ನ ಹೆಂಡತಿ ಕಾಲೇ ತಾನೆ. ನನಗ್ ಕಾಲ್ ನೋವು ಅಂದಾಗ ನೀನ್ ನನ್ನ ಕಾಲ್ ಒತ್ಲಿಲ್ವಾ? ಗಂಡನ್ ಕಾಲನ ಹೆಂಡತಿ ಹಿಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೆಂಡತಿ ಕಾಲನ ಗಂಡ ಹಿಡ್ಕೋಬಾರ್ದು, ಪ್ಲೀಸ್. ಆವಾಗ ಈ ತರ ನೇಲ್ ಪಾಲಿಶ್ ಹಚ್ಚೋ ಅವಶ್ಯಕತೆ ಇಲ್ಲದೆ ಇದ್ದಿದ್ರಿಂದ ಆಗಿನ ಕಾಲದಲ್ಲಿ ಹಾಗೆ ಹೇಳಿರ್ತಾರೆ. ಈಗ ಸ್ಲೋಗನ್ ಬದಲಾಗಿದೆ, ಹೆಂಡತಿ ಕಾಲ್ನ ಗಂಡ ಹಿಡ್ಕೋಬಹುದು. ನಾನು ಹೇಳಿದ್ದನ್ನ ಒಂದ್ಸಲ ನೀನ್ ಯೋಚನೆ ಮಾಡಬಾರ್ದಾ? ಯಾವ್ದ್ರ ಬಗ್ಗೆ? ಯಾವುದು ಅಂದ್ರೆ ಏನ್ ಹೇಳಿ, ನಾವಿಬ್ರು ಒಂದು ಮಾತನ್ನ ಒಪ್ಕೊಂಡ್ಮೇಲೆ ಇಬ್ರು ಅದೇ ಮಾತಿನ ಮೇಲೆ ನಿಲ್ಬೇಕಲ್ವಾ? ಹಾಗಿರುವಾಗ ಫಸ್ಟ್ ಟೈಮ್ ನೀನು ನಾನು ಅಂದ್ರೆ ನಾನೇ ಹೇಳ್ಬೇಕಾ? ಅಮ್ಮನ ವಿಷಯದಲ್ಲಿ ಲೇ ಲೇ ಲೇ, ಏನೇ ಇದು? ನನ್ ಮಗನ್ ಕೈಯಲ್ಲಿ ನಿನ್ ಕಾಲ್ ಮುಟ್ಟಿಸ್ಕೋತ್ಯಾ, ಅವನ್ ಕೈಯಲ್ಲಿ ನಿನ್ ಕಾಲಕ್ ಬಣ್ಣ ಹಾಕಿಸ್ಕೋತಿದ್ಯಲ್ಲ. ಅದೇನ್ ಮನೆ ಹಾಳು ಬುದ್ಧಿ ಕಲ್ತಿದ್ಯಾ ನೀನು? ಎಲ್ಲಾದ್ರೂ ಗಂಡ ಹೆಂಡತಿ ಕಾಲ್ ಮುಟ್ಟಿದ್ರೆ ಹೆಂಡತಿ ಸುಮ್ನೆ ಇರ್ತಾಳ? ದಿನೇ ದಿನೇ ಹೆಚ್ಕೋತಾ ಇದ್ಯಾ ನೀನು. ಮನೇಲಿ ಇಷ್ಟು ಜನ ದೊಡ್ಡವ್ರು ಇದಾರೆ ಅನ್ನೋ ಭಯ ಕೂಡ ಇಲ್ಲ ನಿನ್ಗೆ. ಪ್ರತಿಯೊಂದಕ್ಕೂ ನಿನ್ ಪರ ವಹಿಸ್ಕೊಂಡ್ ಬರ್ತಾಳಲ್ಲ, ನಮ್ಮಮ್ಮನ್ನೇ ಕರೆದು ಬಿಟ್ಟು ಕೇಳ್ತೀನಿರು. ಅಮ್ಮ ಅಮ್ಮ ಅಮ್ಮ. ದಮಯಂತಿ, ಯಾಕೆ ಕಿರ್ಸ್ತಾ ಇದ್ಯಾ? ಒಳಗಡೆ ನಿಮ್ಮಮ್ಮ ಭಗವದ್ಗೀತೆ ಓದ್ತಿದ್ದಾಳೆ. ಏನಿದೆಲ್ಲ? ಏನಾ
ಕಣ್ಣು ಮುಂದೆ ಕಾಣಿಸ್ತಾ ಇಲ್ವೇನಪ್ಪ? ನೀನು ಮುದ್ದಿನ ಮೊಮ್ಮಗಳು ನನ್ ಮಗನ್ ಕೈಯಲ್ಲಿ ಕಾಲ್ ಮುಟ್ಟಿಸ್ಕೊಂಡು ಉಗುರಿಗೆ ಬಣ್ಣ ಹಾಕಿಸ್ಕೊತಿದ್ದಾಳೆ. ಕಲ್ಯಾಣಿ, ಏನಮ್ಮ ಇದು? ಅವನ ಕೈಲಿ ಹಾಕಿಸ್ಕೊಳ್ತಾರಾ? ಸಾಕು ಅನುಪಮ್ಮ, ಎಲ್ರು ಮುಂದೆ ನಾಟಕ ಆಡ್ಬೇಡ. ನಿನ್ ಮಗಳಿಗೆ ಮೊದ್ಲಿಂದನೇ ಸಂಸ್ಕಾರ ಹೇಳ್ಕೊಟ್ಟಿದ್ರೆ ಇಂಥ ಕೆಲ್ಸಗಳನ್ನ ಯಾಕೆ ಮಾಡ್ತಾ ಇದ್ಲು? ನನ್ ಮಗನ್ನ ಅಮಾಯಕನನ್ನಾಗಿ ಮಾಡಿ ಎಲ್ರೂ ಸೇರ್ಕೊಂಡು ಆಟ ಆಡಿಸ್ತಾ ಇದ್ದೀರಾ. ನನ್ ಮಗನ್ಗೆ ಇಲ್ದೇ ಇರೋದನ್ನ ಹೇಳ್ಕೊಟ್ಟು ನನ್ನಿಂದ ದೂರ ಮಾಡ್ತಾ ಇದ್ದೀರಾ. ಇದಕ್ಕೂ ಮುಂಚೆ ಅಮ್ಮ ಅಮ್ಮ ಅಂತ ನನ್ನ ಹಿಂದೆನೆ ಸುತ್ತುತ್ತಿದ್ದ. ಅಂಥದ್ರಲ್ಲಿ ಇತ್ತೀಚೆಗೆ ನನ್ನ ಮಾತಾಡ್ಸೋದನ್ನೇ ಬಿಟ್ಬಿಟ್ಟಿದ್ದಾನೆ. ಇದಕ್ಕೆ ಕಾರಣ ಯಾರು? ನೀನು ನಿನ್ ಮಗಳಲ್ವಾ? ಅಮ್ಮ, ಕಲ್ಯಾಣಿ ಏನು ಹೇಳಿಲ್ಲ, ನಾನೇ ಅವಳನ್ನ ಕೇಳ್ತಿರೋದು. ನೀನೇನೋ ಕೇಳೋದು? ನೀನೇನೋ ಪ್ರೀತಿಯಿಂದ ಕೇಳ್ದೆ, ಹಾಗಂತ ಇವಳು ಅದ್ ಹೇಗೆ ಒಪ್ಕೋತಾಳೆ? ಇಂಥ ವಿಷಯಗಳಲ್ಲಿ ಯಾರ ಮಾತನ್ನು ಕೇಳೋಳಲ್ಲ ನಾನು, ತಿಳ್ಕೊ. ಗಂಡ ಹೆಂಡತಿ ಅವ್ರ ಮಧ್ಯದಲ್ಲಿ ನಿಂದೇನ್ ಜಗಳ? ಅವನಿಗಿಷ್ಟ ಆಗಿದ್ದು ಅವನ ಹೆಂಡತಿ ಕಲಿಗ್ ನೇಲ್ ಪಾಲಿಶ್ ಹಚ್ತಾ ಇದ್ದಾನೆ. ಇಲ್ಲಿ ನೋಡಿ, ನೀವ್ ಹೀಗ್ ಪರ ವಹಿಸ್ಕೊಂಡ್ ಬಂದೆ. ಈ ಅಮ್ಮ ಮಗಳಿಂದಾಗಿ ನನ್ನ ಮಗ ನನ್ನಿಂದ ದೂರ ಆಗ್ತಾ ಇರೋದು. ಇಲ್ಲಿ ನೋಡಿ, ಯಾರ ಹತ್ರ ಆದ್ರೂ ಸರಿ, ನನ್ನ ಮಗ ತಲೆ ತಗ್ಸಲ್ಲ. ಇವನು ನನ್ ಮಗ ರೀ. ನನ್ ಮಗನ್ ಕೈಯಲ್ಲಿ ಕಾಲ್ ಮುಟ್ಟಿಸ್ಕೊಂಡಿದ್ದಕ್ಕೆ ಅವನ್ನ ಕುರ್ಚಿಲ್ ಕೂರ್ಸಿ ಅವನು ಪಾದ ಸೇವೆ ಮಾಡು. ಇದೇ ನಾನ್ ನಿನ್ನ ಕೊಡ್ತಾ ಇರೋ ಶಿಕ್ಷೆ. ಸರಿ ಬಿಡಮ್ಮ ಕಲ್ಯಾಣಿ, ದಮಯಂತಿ ಮಾತಾಡೋದೇ ಹೀಗ್ ತಾನೆ. ಇಲ್ಲಪ್ಪ, ಶೌರ್ಯನ್ ಹತ್ರ ಈ ರೀತಿ ಕೆಲಸ ಮಾಡಿಸೋದು ಸರಿಯಲ್ಲ. ದಮಯಂತಿ ಹೇಳೋದು ಕೂಡ ಒಂದ್ ರೀತಿ ಸರಿ ಇದೆ. ಅಮ್ಮ, ನೇಲ್ ಪಾಲಿಶ್ ಹಚ್ಚಿದ್ದು ಕೂಡ ಆಗೋಯ್ತು. ಇನ್ನಿದ್ರ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಸರಿ ಸರಿ, ಜಗಳ ಶುರು ಮಾಡಿದ ನಮ್ಮ ಅಕ್ಕನೇ ಹೊರಟೋದ್ಲು. ಇನ್ಯೂರ್ ಮಧ್ಯದಲ್ಲಿ ನಾವ್ಯಾಕೆ? ಹೋಗೋಣ ಬನ್ನಿ. ಏನ್ರಿ, ಕಾಫಿ ಏನಾದ್ರೂ ತಗೊಂಡ್ ಬಾ ಅಂತೀರಾ? ಓಹ್, ಕತ್ಲಾಯ್ತಲ್ವಾ? ಹೋಗ್ಲಿ, ಹಾಲೇನಾದ್ರೂ ತಗೊಂಡ್ ಬಾ ಅಂತೀರಾ? ಕಾಫಿ ಟೀ ಏನು ಬೇಡ. ನೀನ್ ಏನ್ ಕೇಳ್ಬೇಕು ಅಂತಿದ್ಯೋ ಅದನ್ನ ಕೇಳು. ಅಂದ್ರೆ ಏನಿಲ್ಲ ರೀ, ಮನೇಲಿ ದಮಯಂತಿ ಅತ್ತಿಗೆ ಅನುಪಮ ಅಮ್ಮ ಇರೋದಕ್ಕೆ ನಮಗ್ ಹೇಗೂ ದೊಡ್ಡ ಸ್ಥಾನ ಸಿಗೋದಿಲ್ಲ. ನನಗ್ ಬರ್ಲಿಲ್ಲ ಅಂದ್ರು, ನಿಮಗ್ ಬರ್ಲಿಲ್ಲ ಅಂದ್ರು, ಕನಿಷ್ಠ ನಿಮ್ ಅಕ್ಕಂಗ್ ಬಂದ್ರು ನಮಗ್ ಬಂದಾಗೆ ಅಲ್ವಾ ರೀ? ಅದಕ್ಕೆ ದಮಯಂತಿ ಅತ್ತಿಗೆನ ಒಳ್ಳೆ ಪೊಸಿಷನ್ ಅಲ್ಲಿ ನಿಲ್ಸಿ ಅತ್ತಿಗೆ ಸಪೋರ್ಟ್ ಆಗಿರೋಣ ಅಂತ ನನಗನ್ನಿಸ್ತಿದೆ. ನಿನಗೂ ನಮ್ಮ ಅಕ್ಕನ್ಗೂ ಹಾಗನ್ಸುತ್ತೆ ಅಂತ ನನ್ನನ್ನೇನ್ ಮಾಡುವಂತ್ಯ? ಅಂದ್ರೆ ಏನಿಲ್ಲ ರೀ, ಏನೋ ಸ್ವಲ್ಪ ನೀವು ಮಾತಿನ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಯಾರ ಮೇಲೂ ನಿನಗ್ ಪ್ರೀತಿನೇ ಇರೋದಿಲ್ಲ. ಅಂಥದ್ರಲ್ಲಿ ಹೊಸದಾಗಿ ನಮ್ಮ ಅಕ್ಕನ ಮೇಲೆ ಪ್ರೀತಿ ತೋರಿಸ್ತಾ ಇದ್ಯಾ? ಯಾಕಿರಲ್ಲ ರೀ, ನಮ್ಮ ಅತ್ತಿಗೆನೆ ಅಲ್ವಾ, ಅವ್ರ ನಾಯಕಿ ಆದ್ರೆ ಅವ್ರ ಜೊತೆ ನನ್ನನ್ನು ಸೇರ್ಸ್ಕೋತಾರೆ. ನನಗ್ ಕೂಡ ಯಾವ್ದೋ ಚಿಕ್ಕ ಸ್ಥಾನ ಕೊಡ್ತಾರಲ್ವಾ, ಅದಕ್ಕೆ ಒಂದ್ಸರಿ ನೀವು ಅತ್ತೆಯವ್ರ ಹತ್ರ ಯಾಕೆ ಮಾತಾಡ್ಬಾರ್ದು? ಇಲ್ಲಿವರೆಗೂ ನಿಮ್ಮಮ್ಮನೂ ನಿನ್ ತಮ್ಮನೂ ಮಾಡಿರೋ ಕೆಲ್ಸಕ್ಕೆ ನಿನ್ನೂ ನನ್ನನ್ನು ಹೊರಕಾಕ್ದೆ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಅದೇ ದೊಡ್ಡ ವಿಷಯ.